ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಜೀವನದಲ್ಲಿ ಮತ್ತು ತಮ್ಮ ಚಾನಲ್ಗೆ ಒಂದು ಸಂಭ್ರಮದ ದಿನ ಅಂತಲೇ ಹೇಳ್ಬೋದು. ನಾನು ತುಂಬ ದಿನಗಳಿಂದ ಕಾಯುತ್ತಿದ್ದ ಆ ಕ್ಷಣ, ಒಂದು ಸುಂದರ ಕ್ಷಣ ಇವತ್ತು ನನ್ನ ಕೈ ಸೇರಿದೆ ಅಂತಲೇ ಹೇಳ್ಬೋದು. ಇದುವೇ ಆ ಗೂಗಲ್ ಆ್ಯಡ್ಸೆನ್ಸ್ ಪಿನ್. ಅಂದರೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು ಈ ಯೂಟ್ಯೂಬ್ ಮಾಡಿರೋರಿಗೆ ಗೊತ್ತಿರುತ್ತೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಏನು ಅಂತ, ಅಂದರೆ ಏನು, ಅದರ ಉದ್ದೇಶ ಏನು ಮತ್ತು ಅದರ ಪ್ರಯೋಜನ ಏನು ಅಂತ ಅದನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನಾನು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವ್ರನ್ನ ನೆನಪು ಮಾಡ್ಕೊಳ್ತಾ, ತಂದೆ ತಾಯಿ ಹಾಗೂ ನನ್ನ ಶಕ್ತಿಯಾಗಿ ನಿಂತಹ ನನ್ನ ಗಂಡ ಮತ್ತು ಮಗ ಹಾಗೂ ಪ್ರೇಕ್ಷಕರು, ಯೂಟ್ಯೂಬ್ ಪ್ರೇಕ್ಷಕರನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಕುಟುಂಬ ಅಂತಲೇ ಹೇಳ್ಬೋದು. ನನ್ನ ಕುಟುಂಬ, ನನ್ನ ಮನೆ, ನಮ್ಮ ಫ್ಯಾಮಿಲಿ ಅದು ಒಂದು ಕುಟುಂಬ. ಆದರೆ ಇನ್ನೊಂದು ಕುಟುಂಬ ನನಗೆ ಯೂಟ್ಯೂಬ್ ಕುಟುಂಬ. ಅಲ್ಲಿಯ ಅಕ್ಕ ತಂಗಿಯರು, ಬಂಧು ಬಳಗದವರು, ತಮ್ಮಂದಿರು, ತಂಗಿಯರು, ಸ್ನೇಹಿತೆಯರು ಇದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯೂಟ್ಯೂಬ್ ಬಗ್ಗೆ ತಿಳಿಸಿಕೊಟ್ಟಂತಹ ಸ್ನೇಹಿತರನ್ನ ನಾನು ಖಂಡಿತ ಮರೆಯಲ್ಲ. ಹಾಗೂ ನನ್ನ ಕಷ್ಟ ಸುಖದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಚಾನಲ್ನ ಆರಂಭ ಮಾಡಿದ್ರಿಂದ ಹಿಡಿದು ಈ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರುವವರೆಗೂ ಹಂತ ಹಂತವಾಗಿ ಜೊತೆಲಿದ್ದಂತಹ ಪ್ರತಿಯೊಬ್ಬ ಗೆಳತಿಯರು, ಸ್ನೇಹಿತರು ಹಾಗೂ ನನ್ನ ತಮ್ಮಂದಿರು ಎಲ್ಲರಿಗೂ ಹೃದಯಪೂರ್ವಕವಾಗಿ ನಾನು ಧನ್ಯವಾದ ಹೇಳ್ತೀನಿ. ಭಗವಂತನ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ಕುಟುಂಬದ ಶಕ್ತಿ, ನನ್ನ ಫ್ಯಾಮಿಲಿ, ನನ್ನ ಸಿಸ್ಟರ್ಸು, ನನ್ನ ಬಂಧು ಬಳಗದವರು ಹಾಗೂ ನನ್ನ ಸ್ನೇಹಿತೆಯರು, ಖಂಡಿತ ನಾನು ಲೈಫ್ ಲಾಂಗ್ ಯಾರನ್ನೂ ಮರೆಯಲ್ಲ. ಈ ಒಂದು ಪತ್ರ ಕೇವಲ ಕಾಗದವಲ್ಲ, ಇದು ನನ್ನ ಶ್ರಮಕ್ಕೆ ಸಿಕ್ಕಂಥ ಪ್ರತಿಫಲ ಅಂತಲೇ ಹೇಳ್ಬೋದು. ಈ ಪತ್ರ ನನ್ನ ಕೈ ಸೇರೋಕ್ಕೆ ಹಲವಾರು ಜನ ಕಾರಣರಾಗಿದ್ದಾರೆ. ಎಲ್ರಿಗೂ ಕೂಡ ಆ ಭಗವಂತ ಖಂಡಿತ ಹೀಗೆ ಅವರ ಆಸೆ ಕನಸುಗಳನ್ನ ನೆರವೇರಿಸಲಿ. ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ತುಂಬ ಹೃದಯದ ಧನ್ಯವಾದ ಹೇಳಬೇಕು. ಯಾಕಂದರೆ ಅವರ ಬೆಂಬಲ ಇಲ್ಲದೇ ಇದು ಇವತ್ತಿಗೆ ನನ್ನ ಕನಸು ನನಸಾಗೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಪ್ರೀತಿಯ ಕುಟುಂಬದವರು ಕೂಡ ನಾನು ವಿಡಿಯೋ ಮಾಡುವಾಗ, ನಾನು ಏನೇ ಕೆಲಸ ಮಾಡುವಾಗ ಎಲ್ಲದಕ್ಕೂ ಬೆಂಬಲವಾಗಿ ನನ್ನ ಜೊತೆಯಲ್ಲಿ ನಿಂತಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಧನ್ಯವಾದವನ್ನು ಹೇಳ್ತೀನಿ. ಎಲ್ಲರಿಗೂ ತುಂಬ ದೊಡ್ಡ ಥ್ಯಾಂಕ್ಸ್. ಇನ್ನು ಮುಂದೆ ನಮ್ಮ ಚಾನಲ್ನಲ್ಲಿ ಇನ್ನೂ ಹೆಚ್ಚು ಮತ್ತು ಉತ್ತಮ ವಿಡಿಯೋ ಬರಲಿದೆ. ಅದನ್ನು ಕೂಡ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೋಡಿ, ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಅಂದರೆ ಏನು, ಇದು ಯಾಕೆ ಬೇಕು, ಯೂಟ್ಯೂಬ್ ಮಾಡಿರೋ ಪ್ರತಿಯೊಬ್ಬರಿಗೂ ಇದರ ಬೆಲೆ ಏನು, ಇದರ ಪ್ರಯೋಜನ ಏನು ಗೊತ್ತಿರುತ್ತೆ. ಆದರೆ ಯೂಟ್ಯೂಬ್ ಇಲ್ಲದವರಿಗೆ ಇದೇನು, ಇದು ಒಂದು ಸಂಭ್ರಮ ಪಡ್ತಾವ್ರೆ, ಇದೊಂದು ಪೇಪರ್ ಥರ ಇದೆ, ಕಾಗದ ಥರ ಇರ್ತದೆ ಅಂದ್ಕೊತಾರೆ. ಹೌದು, ಯೂಟ್ಯೂಬ್ ಚಾನಲ್ ಮಾಡಿದಾಗ ನಮಗೆ ಒಂದು ಟಾರ್ಗೆಟ್ ಇರುತ್ತೆ. ಚಾನಲ್ನ ನಾವು ಏನೋ ಒಂದು ಉದ್ದೇಶದಿಂದ ಮಾಡ್ಕೊಂಡಿರ್ತೀವಿ, ನೆಮ್ಮದಿ ಖುಷಿಗೋಸ್ಕರ, ಅಥವಾ ಏನಾದರೂ ನಾವು ನಮ್ಮ ಟ್ಯಾಲೆಂಟ್ನ ಇಲ್ಲಿ ತೋರಿಸ್ಬೇಕು ಅಂತ ಚಾನಲ್ ಮಾಡ್ಕೊಂಡಿರ್ತೀವಿ. ಆವಾಗ ನಮಗೆ ಯೂಟ್ಯೂಬ್ ಅವರ ಕಡೆಯಿಂದ ಒಂದಷ್ಟು ಟಾಸ್ಕ್ಗಳನ್ನ ಕೊಡ್ತಾರೆ. ನೋಡಿ, 1000 ಸಬ್ಸ್ಕ್ರೈಬರು ಹಾಗೂ 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡಾದಮೇಲೆ ನಮಗೆ ಮೋನಟೈಜ್, ಅಂದರೆ ಚಾನಲ್ನ ನೀವು ಎಲಿಜಿಬಲ್ ಆಗಿದ್ದೀರಿ ಚಾನಲ್ ನಡೆಸೋಕ್ಕೆ ಅಂತ ಮೋನೋ ಅಂತ ಕೊಡ್ತಾರೆ. ಮೋನಟೈಸ್ ಆದರೆ ಅಷ್ಟಕ್ಕೆ ಮುಗಿಲಿಲ್ಲ ನಮ್ಮ ಚಾನಲ್ಲು. ನಾವು ಏನು ಕಂಟೆಂಟ್ ಹಾಕ್ತೀವಿ ಅದ್ರ ಮೇಲೆ ನಮಗೆ $10 ಫಸ್ಟು ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ. $10 ಅಂದರೆ ನಮ್ಮ ಭಾರತದಲ್ಲಿ ನಮಗೆ ರೂಪಾಯಿ ಮೌಲ್ಯ, ಆದರೆ ಅಮೇರಿಕಾದಲ್ಲಿ ಡಾಲರಿಂದ ನಾವು ರೂಪಾಯಿ ಮೌಲ್ಯನ ಅಳಿತೀವಿ. ಅಮೇರಿಕದ ಡಾಲರ್ ಮೌಲ್ಯದಲ್ಲಿ $10 ಕಂಪ್ಲೀಟ್ ಮಾಡಿದ್ಮೇಲೆ ನಮಗೆ ಗೂಗಲ್ ಅವರ ಕಡೆಯಿಂದ ನಮ್ಮ ವಿಳಾಸಕ್ಕೆ ದೃಢೀಕರಿಸಲು ಒಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಅಂತ ಕಳಿಸ್ಕೊಡ್ತಾರೆ. ಈ 6 ಅಂಕಿ ಇರುವಂತಹ ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು ತುಂಬ ರಹಸ್ಯವಾದಂಥ ಸಂಖ್ಯೆ ಅಂತಲೇ ಹೇಳ್ಬೋದು. ಇದು ಬಂದ್ರೇ ನಮಗೆ ಯೂಟ್ಯೂಬ್ ಮಾಡಿದ್ದಕ್ಕೆ ಸಾರ್ಥಕ. ಇಲ್ಲ ಅಂದರೆ ಇದು ಅಂಚೆಯ ಮೂಲಕ ಕಳಿಸ್ಕೊಡ್ತಾರೆ. ಇದು ಬರಲಿಲ್ಲ ಅಂದರೆ ನಮಗೆ ತುಂಬ ತೊಂದರೆ ಆಗುತ್ತೆ. ಯಾಕಂದರೆ ಯೂಟ್ಯೂಬಲ್ಲಿ ನಾವು ಎಷ್ಟೇ ದುಡಿದ್ರೂ, ಎಷ್ಟೇ ವೀಡಿಯೋಸ್ನ ಹಾಕಿದ್ರೂ, ಎಷ್ಟೇ ನಾವು ಡಾಲರ್ನ ಕಂಪ್ಲೀಟ್ ಮಾಡಿದ್ರೂ ಹಣ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲು ಸಾಧ್ಯ ಆಗೋದಿಲ್ಲ. ಅದರಿಂದ ಈ ಗೂಗಲ್ ಆ್ಯಡ್ಸೆನ್ಸು ಬಂದಾಗ ಇದು ನಮ್ಮ ಚಾನಲ್ಗೆ ಅಧಿಕೃತವಾಗಿ ಆದಾಯದ ಮೊದಲ ಮೆಟ್ಟಿಲು ಅಂತಲೇ ಹೇಳ್ಬೋದು. ಹೌದು, ಈ ಗೂಗಲ್ ಆ್ಯಡ್ಸೆನ್ಸ್ ತೊಗೊಳ್ಳೋದು ಒಂದು ಸಾಧನೆ ಅಂತಲೇ ಹೇಳ್ಬೋದು. ಸಾಧನೆ ಅಂದರೆ ಇದೇನು ದೊಡ್ಡ ಸಾಧನೆನಾ? ಎಲ್ಲ ಮಾಡ್ಬೋದು. ಎಷ್ಟೋ ಜನರಿಗೆ ಇದು ಅರ್ಧಕ್ಕೆ ಕೈ ಬಿಟ್ಟೋಗಿದೆ, ಮತ್ತು ಎಷ್ಟೋ ಜನ ಇದನ್ನು ಮುಂದುವರ್ಸೋಕ್ಕೆ ಸಾಧ್ಯ ಆಗದೆ ಅರ್ಧಕ್ಕೆ ಕೈ ಬಿಟ್ಟಿದ್ದಾರೆ. ಹೀಗೆಲ್ಲ ಇರುತ್ತೆ. ಆದರೆ ಏನೇ ಬರಲಿ, ಛಲದಿಂದ, ಶಕ್ತಿಯಿಂದ ಮುನ್ನಡೆದಾಗ ಇದು ಒಂದು ಸಾಧನೆ ಅಂತಲೇ ಹೇಳ್ಬೋದು. ಯಾಕಂದರೆ
ಅಷ್ಟು ಸುಲಭದ ಮಾತಲ್ಲ. ಎಲ್ಲ ಯೂಟ್ಯೂಬರ್ಸು ಕೂಡ ಇದಕ್ಕೆ ಸಪೋರ್ಟ್ ಆಗಿರ್ತಾರೆ. ಕೆಲವೊಬ್ಬರಿಗೆ ಸಪೋರ್ಟ್ ಆಯ್ತಾರೆ, ಕೆಲವರಿಗೆ ಸಪೋರ್ಟ್ ಆಗಲ್ಲ. ಭಗವಂತನ ಒಂದು ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ಜೊತೆಗೆ ಕುಟುಂಬದ ಶಕ್ತಿ ಅಂತೂ ಇದಕ್ಕೆ ಮೇಯ್ನಾಗಿ ಬೇಕು. ಯಾವ ಮನೆಯಲ್ಲಿ ಹೆಣ್ಣಿಗೆ ಶಕ್ತಿಯಾಗಿ ಆ ಕುಟುಂಬ ನಿಂತಿರುತ್ತೆ, ಸಪೋರ್ಟಾಗಿ ನಿಂತಿರುತ್ತೆ, ಆಗ ಅವಳು ಏನು ಬೇಕಾದರೂ ಸಾಧನೆ ಮಾಡ್ತಾಳೆ ಅನ್ನೋದಕ್ಕೆ ನಾನು ಒಂದು ಸಣ್ಣ ಉದಾಹರಣೆ. ನಾನೇನು ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಹೇಳ್ತಿಲ್ಲ. ಇರೋದ್ರಲ್ಲೇ ಎಷ್ಟೋ ಹೆಣ್ಣು ಮಕ್ಕಳಿಗೆ ಮನೇಲಿ ಅವಕಾಶ ಇರಲ್ಲ, ಆದರೂ ಏನೋ ಮಾಡಬೇಕು ಅಂತ ಹೋರಾಡ್ತಾ ಇರ್ತಾರೆ. ಆದರೆ ನನಗೆ ಅದ ಪ್ರಾಬ್ಲಮ್ ಇಲ್ಲ. ಖಂಡಿತ ಕುಟುಂಬದ ಜೊತೆಗೆ ನನಗೆ ಶಕ್ತಿಯಾಗಿ ನಿಂತಿರೋದು ನನ್ನ ಯೂಟ್ಯೂಬ್ ಗೆಳತಿಯರು ಹಾಗೂ ನನ್ನ ಬ್ರದರ್ಸು, ಸಿಸ್ಟರ್ಸು ತುಂಬ ಜನ ಇದ್ದಾರೆ. ಒಬ್ಬರನ್ನ ಹೇಳಿ ಒಬ್ಬರನ್ನ ಬಿಡೋಕ್ಕಾಗಲ್ಲ. ಎಲ್ಲರಿಗೂ ಭಗವಂತ ನಾನು ಮನಸ್ಪೂರ್ವಕವಾಗಿ ಪ್ರತಿದಿನ ಬೇಡ್ತಾ ಇರ್ತೀನಿ, ಅವ್ರಿಗೂ ಕೂಡ ಸಿಹಿ ಸುದ್ದಿಗಳು ಬರಲಿ, ಅವರು ಬಾಳಲ್ಲೂ ಕೂಡ ಒಳ್ಳೆಯದೇ ಆಗಲಿ ಅಂತ. ಯಾಕಂದರೆ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ. ಎಲ್ಲರಿಗೂ ಒಳ್ಳೇದು ಮಾಡಲಿ ಭಗವಂತ ಅಂತ ಕೇಳ್ತೀನಿ. ನನಗೆ ಈ ಗೂಗಲ್ ಆಡ್ಸೆನ್ಸು ಬಂದಿದ್ದು ಒಂದು ಸಿಹಿಯಾದ ಅನುಭವ ಮತ್ತು ದೈವ ಬಲ ಅಂತಲೇ ಹೇಳ್ಬೋದು. ಇದನ್ನು ನಾನು ಹೇಳ್ಕೊಳ್ಳೇಬೇಕು ಈ ವಿಷಯನ. ಏನಂದರೆ, ನಾನು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂದ್ಕೊಂಡಾಗ ಕೆಲವರು ಏನು ಅದರಲ್ಲೇನಾಗಲ್ಲ, ಕಷ್ಟ ಇರುತ್ತೆ ಅಂದರು. ಮತ್ತು ಅವ್ರಿವ್ರ ಚಾನಲ್ ನೋಡುವಾಗ ಇವರೆಲ್ಲ ಮಾಡ್ತಾರೆ, ನಮ್ಮ ಕೈಲಾಗಲ್ವ, ನೋಡೇ ಬಿಡೋಣ ಅಂದ್ಬಿಟ್ಟು ಮಾಡಿಕೊಂಡೆ. ಚಾನಲ್ ಮಾಡಾದ್ಮೇಲೆ ಗೊತ್ತಾಯಿತು ಇದರಲ್ಲಿ ಎಷ್ಟು ಆಗು ಹೋಗುಗಳೈತೆ, ಅಡೆತಡೆಗಳೈತೆ, ಏನೇನು ರೂಲ್ಸ್ ಐತಿ ಅದೆಲ್ಲ ಫಾಲೋ ಮಾಡ್ಕೊಂಡು ಹೋಗಬೇಕು. ಅದೆಲ್ಲ ಹೋಗ್ತಾ ಹೋಗ್ತಾ ಮನವರಿಕೆ ಆಯಿತು. ಆದರೂ ಛಲ ಬಿಡಲಿಲ್ಲ. ಯೂಟ್ಯೂಬ್ನ ನಾನೇ ಓಪನ್ ಮಾಡಿಕೊಂಡು ಮತ್ತು ಕೆಲವರು ಇದಕ್ಕೆಲ್ಲ ಟಿಪ್ಸ್ ತೊಗೊಂಡು ಅವ್ರಿಗೆಲ್ಲ ತುಂಬ ಧನ್ಯವಾದ ಹೇಳ್ತೀನಿ. ಕೊನೆವರೆಗೂ ನಾನು ಮರೆಯಲ್ಲ. ಇಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿ, ಮಾನಿಟೈಸ್ ಮಾಡ್ಕೊಳಕ್ಕಾಗಲಿ, ಅಥವಾ ವಿಡಿಯೋ ತಮ್ಲೈನು ಇವುಗಳನ್ನ ರೆಡಿ ಮಾಡ್ಕೊಡೋಕ್ಕಾಗಲಿ, ಲೈವ್ನ ಆರಂಭ ಮಾಡೋಕ್ಕಾಗಲಿ ತುಂಬ ಜನ ಸಹಾಯ ಮಾಡಿದ್ದಾರೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ, ಅವರ ಆಸೆ ಕನಸು ನೆರವೇರಲಿ ಅಂತ ಕೇಳ್ಕೊತೀನಿ. ನಾನು ಕೂಡ ಯಾವತ್ತೂ ಮರೆಯಲ್ಲ. ಹಾಗೆ ನಾನು ಮಾನಿಟೈಸ್ ಆಗಬೇಕು ಚಾನಲು, ಹೇಗೋ ಕಷ್ಟಪಟ್ಟು ಒಂದು 1000 ಸಬ್ಸ್ಕ್ರೈಬ್ ಆಯಿತು. ಈಗ 4000 ವಾಚ್ ಅವರು ಹೇಗೆ ಕಂಪ್ಲೀಟ್ ಮಾಡೋದು ಆಗ್ತಿಲ್ಲ. ನಾನು ಒಂದು 3-4 ತಿಂಗಳು ಲೈವೇ ಮಾಡಲಿಲ್ಲ. ಆಮೇಲೆ ಯಾರೋ ಹೇಳಿದ್ರು, ಹೀಗೆ ಲೈವ್ ಮಾಡಿದ್ರೆ ಸಬ್ಸ್ಕ್ರೈಬು ಕೂಡ ಬರ್ತಾರೆ ಮತ್ತು ಚಾನಲ್ಲು ಬೇಗ ಮಾನಿಟೈಸ್ ಆಯ್ತದೆ, ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೋದು ಅಂತ ಹೇಳಿದ್ರು. ಆ ಉದ್ದೇಶದಿಂದ ನಾನು ಲೈವ್ನ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗೇನು ನನಗೆ ಜಾಸ್ತಿ ವ್ಯೂಸು ಇಲ್ಲ, ಯಾರೂ ಜನನೂ ಬರ್ತಿರಲಿಲ್ಲ. ನಂತರ ನನಗೆ ಹೋಗ್ತಾ ಹೋಗ್ತಾ ಲೈವು ವೈರಲ್ ಆಗಿ ಎಲ್ಲರ ಸಹಕಾರ ಸಪೋರ್ಟಿಂದ ಖಂಡಿತ ವೈರಲ್ ಆಯಿತು. ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು ಎಲ್ಲ ರೀತಿಯಿಂದನೂ. ಹಾಗೆ ವೈರಲ್ ಆದಮೇಲೆ ನನಗೆ ಬಹುಬೇಗ ಮಾನಿಟೈಜು ಕೂಡ ಆಯಿತು. ಯಾವುದೇ ಅಡೆತಡೆ ಇಲ್ಲದೆ, ಯಾವುದೇ ಪ್ರಾಬ್ಲಮ್ ಇಲ್ಲದೆ ನಾನು ಒಂದು ಸೋಮವಾರ ಮಾನಿಟೈಜ್ಗೆ ಅಪ್ಲೈ ಮಾಡಿದೆ. ಅದಕ್ಕೂ ಕೂಡ ನನ್ನ ತಮ್ಮ ಒಬ್ಬರು ತುಂಬ ಸಪೋರ್ಟ್ ಮಾಡಿದ್ರು. ಅದರ ನಂತರ ನನಗೆ ಮಂಗಳವಾರ ಮಾನಿಟೈಜ್ ಸಕ್ಸಸ್ಫುಲ್ ಅಂತ ಬಂತು. ಮತ್ತು ಈ ಗೂಗಲ್ ಆಡ್ಸೆನ್ಸ್ ಪಿನ್ನು ಕೂಡ ಪೋಸ್ಟ್ ಆಫೀಸಿಂದ ಮನೆಗೆ ಮಂಗಳವಾರನೇ ತಲುಪಿತ್ತು. ಮಂಗಳವಾರ ಅಂದರೆ ಅಶುಭ ಅಂತಾರೆ, ಆದರೆ ನಾನು ಹೇಳ್ತೀನಿ ಮಂಗಳವಾರ ಖಂಡಿತ ಶುಭವಾದ ದಿನ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾದ ದಿನ ಮಂಗಳವಾರ. ನಾವು ಸುಬ್ರಹ್ಮಣ್ಯಕ್ಕೆ ಬಂದು ನೆಲೆಸಿದಾಗಿಂದನೂ ನಮಗೆ ಮಂಗಳವಾರನೇ ಶುಭ ದಿನ ಮತ್ತು ಆ ದಿನವೇ ನಮಗೆ ತುಂಬ ಒಳ್ಳೆಯದೇ ಆಗಿದೆ. ನಾನು ಹುಟ್ಟಿರೋದು ಕೂಡ ಮಂಗಳವಾರನೇ. ಹಾಗಾಗಿ ನಾನು ತುಂಬ ಶುಭವಾದ ದಿನ ಅಂತ ನಂಬ್ತೀನಿ. ಯುಗಾದಿ ಹಬ್ಬದ ದಿನ ಅಂದರೆ 2025ನೇ ಇಸ್ವಿ ಯುಗಾದಿ ಹಬ್ಬದಲ್ಲಿ ನಾನು ಚಾನಲ್ನ ಸ್ಟಾರ್ಟ್ ಮಾಡಿದೆ. ಹಬ್ಬದಲ್ಲಿ ಒಂದು ಮೆಮೊರಿಯಾಗಿ ಉಳಿಯುತ್ತದೆ ಅಂತ ಅವತ್ತೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ನಾನು ಚಾನಲ್ನ ಸ್ಟಾರ್ಟ್ ಮಾಡಿದ್ದೆ. ಅದರ ನಂತರ ನನಗೆ ಗೂಗಲ್ ಆಡ್ಸೆನ್ಸ್ ಪಿನ್ನು ಅಂದರೆ ಹಸ್ಬೆಂಡ್ ಊರಿಗೆ ಹೋಗಿದ್ರು ಹಬ್ಬಕ್ಕೆ ಅಂತ, ಅಲ್ಲಿಂದ ಯುಗಾದಿ ಹಬ್ಬದ ದಿನವೇ ಯಾವುದೋ ಪೋಸ್ಟಲ್ಲಿ ಬಂದಿತ್ತಂತೆ. ನಮ್ಮ ಅತ್ತೆಗೆ ಪಾಪ ಅವ್ರಿಗೆ ಗೊತ್ತಿಲ್ಲ, ಮಂಗಳವಾರನೇ ಬಂದಿತ್ತು. ಅವರು ಗುರುವಾರ ಇಲ್ಲಿಗೆ ತಂದು ಕೊಟ್ಟರು ಸುಬ್ರಹ್ಮಣ್ಯಕ್ಕೆ ನಮ್ಮ ಹಸ್ಬೆಂಡು. ಆ ಯುಗಾದಿ ಹಬ್ಬದ ದಿನ ನಾನು 1 ವರ್ಷ ಆಯಿತು ನನ್ನ ಚಾನಲ್ಗೆ, ವರ್ಷದ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೆ. ಚಾನಲ್ಗೆ 1 ವರ್ಷ ಅಂತ. ಆ ದಿನವೇ ಗೂಗಲ್ ಆಡ್ಸೆನ್ಸು ಕೂಡ ಬಂದು ನನ್ನ ಕೈ ಸೇರಿತು. ಸರ್ಪ್ರೈಸಾಗಿ ತಂದು ನಮ್ಮ ಹಸ್ಬೆಂಡು ಕೊಡುವಾಗ ನನಗೆ ಒಂದು ಕ್ಷಣ ಕಣ್ಣಲ್ಲಿ ನೀರೇ ಬಂತು. ತುಂಬ ಕಷ್ಟಪಟ್ಟಿದ್ದೀನಿ. ಕೆಲವೊಂದು ಹೆಲ್ತ್ ಇಶ್ಯೂಸ್ ಆಯಿತು ಮಧ್ಯದಲ್ಲಿ. ಸುಮಾರು 600-700 ಗಂಟೆ ವಾಚ್ ಅವರು ಲೆಸ್ ಆಗಿತ್ತು ನನಗೆ, ಏನೋ ಸಮಸ್ಯೆ ಆಗಿ. ಎಲ್ಲವನ್ನು ನಿಭಾಯಿಸಿ ಎಷ್ಟೋ ಸಲ ಯೂಟ್ಯೂಬ್ ಸ್ಟಾಪ್ ಮಾಡಿಬಿಡೋಣ, ನಿಲ್ಲಿಸ್ಬಿಡೋಣ ಅಂದಾಗೆಲ್ಲ ಇಲ್ಲ, ಛಲವಾಗಿ ಮಾಡ್ಕೊಂಡಿದ್ದೀನಿ, ಮಾಡಬೇಕು ಅಂತ ನಾನು ಮಾಡಿದೆ. ಮತ್ತು ಒಂದೊಂದು ಸಣ್ಣ ಪುಟ್ಟ ಅಡೆತಡೆ ಬಂದರೂ ಕೂಡ ಎಲ್ಲೂ ನಿಲ್ಲಿಲ್ಲ. ಭಗವಂತನ ಆಶೀರ್ವಾದ ಇಲ್ಲದೆ ಒಂದು ಹುಲ್ಕಡ್ಡಿನೂ ಜರುಗಲ್ಲ ಅಂತಾರೆ, ಅದು ಖಂಡಿತ ನಿಜ. ಆದರೆ ದೇವರ ಆಶೀರ್ವಾದದಿಂದ ಎಲ್ಲ ಒಳ್ಳೆಯದೇ ಆಗಿ ಈ ಗೂಗಲ್ ಆಡ್ಸೆನ್ಸು ನನ್ನ ಕೈಗೆ ಸೇರಿದೆ. ಇದಕ್ಕೆ ನಮ್ಮ ಸಬ್ಸ್ಕ್ರೈಬರ್ಸು, ಯೂಟ್ಯೂಬ್ ಕುಟುಂಬದವರಿಗೆ
ತುಂಬ ತುಂಬ ಧನ್ಯವಾದ. ಖಂಡಿತ ನಾನು ಯಾವಾಗಲೂ ಮರೆಯಲ್ಲ ಯಾರನ್ನು ಕೂಡ. ಎಲ್ಲ ರೀತಿಯಲ್ಲೂ ಸಹಕಾರ ನೀಡಿದವ್ರನ್ನ ತುಂಬ ಧನ್ಯವಾದ ಹೇಳ್ತೀನಿ. ಜೊತೆಗೆ ನನ್ನ ಕುಟುಂಬ, ನನ್ನ ಅಕ್ಕಂದರು, ನನ್ನ ರಿಲೇಟಿವ್ಸು, ನನ್ನ ಫ್ರೆಂಡ್ಸು ತುಂಬ ಸಹಾಯ ಮಾಡಿದ್ದಾರೆ. ಇಲ್ಲಿ ನೋಡಿ, ಜೊತೆಗೆ ನನ್ನ ಮಗ ಈ ಖುಷಿನ ಎಷ್ಟು ಆಚರಿಸ್ತಾನೆ ಅಂದರೆ, ಪ್ರತಿ ಹಂತದಲ್ಲೂ ನನ್ನ ಮಗ, ನನ್ನ ಗಂಡ ನನ್ನ ಜೊತೆ ಇರ್ತಾರೆ. ನೋಡಿದ್ದಾರೆ ಅವರು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ. ನನಗಿಂತ ಹೆಚ್ಚು ಖುಷಿ ಪಟ್ಟವನೇ ನನ್ನ ಮಗ ಅಂತ ಹೇಳ್ಬೋದು ಇದರಲ್ಲಿ. ಅವನೇನು ಮಾಡ್ದ ನೋಡಿ, ಎಷ್ಟು ಗಿಫ್ಟ್ಗಳನ್ನ, ಅಮ್ಮ ನಿಮಗೆ ಗೂಗಲ್ ಆಡ್ಸೆನ್ಸ್ ಪಿನ್ ಬಂದಿದೆ, ಅದಕ್ಕೋಸ್ಕರ ನಿಮಗೆ ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್ ಅಂತ ಅವ್ರ ಅಪ್ಪನ್ನ ಕರ್ಕೊಂಡೋಗಿ ಮಾರ್ಕೆಟಿಗೆ ನನಗೆ ಏನು ಬೇಕು ಏನು ಬೇಡ ನನಗೇನು ಗೊತ್ತಿಲ್ಲ ಪಾಪ, ಗೂಗಲ್ ಆಡ್ಸೆನ್ಸ್ ಪಿನ್ ಕೈ ಕೊಟ್ಟು ಮತ್ತು ಸಂಜೆ ಹೊರಗಡೆ ಹೋದಾಗ ನೋಡಿ, ಕ್ಲಿಪ್ಗಳು, ರಿಬ್ಬನ್ನು ಮತ್ತು ನೈಲ್ ಪಾಲಿಶು. ಅವನಿಗೆ ಯಾವ ಥರ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಥರ ಎಲ್ಲ ಹೆಂಗೆ ಬರುತ್ತೆ ಗೊತ್ತಿಲ್ಲ. ಅವನು ನಿಜವಾಗ್ಲೂ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ವರದಿಂದನೇ ಹುಟ್ಟಿರೋದು. ಯಾಕಂದರೆ ನಾವು ಸುಬ್ರಹ್ಮಣ್ಯಕ್ಕೆ ಬಂದಮೇಲೆ ನನಗೆ ಅವನು ಹೊಟ್ಟೆಯಲ್ಲಿ ಜನ್ಮ ತಾಳಿದ್ದು. ಅದಕ್ಕೋಸ್ಕರ ನಾನು ಅವನಿಗೆ ಸ್ಕಂದ ಅಂತ ಹೆಸರಿಟ್ಟಿರೋದು, ಸ್ವಾಮಿಯವ್ರ ಹೆಸರನ್ನೇ. ಮತ್ತು ಅವನು ಏನೋ ಒಂದೊಂದು ಸಲ ಈ ಥರ ಮ್ಯಾಜಿಕ್ ಮಾಡ್ತಾನೆ. ನಾನೇನೋ ಬೇಜಾರಾಗಿದ್ದಾಗ ನನಗೆ ಖುಷಿ ತಂದು ಕೊಡ್ತಾನೆ. ಮತ್ತು ಖುಷಿಯಾಗಿದ್ದಾಗ ಇನ್ನಷ್ಟು ಖುಷಿನ ಆ್ಯಡ್ ಮಾಡ್ತಾನೆ. ಮಹಿಳಾ ದಿನಾಚರಣೆ ಆಗಲಿ, ನಮ್ಮ ಆ್ಯನಿವರ್ಸರಿ ಆಗಲಿ, ನನ್ನ ಬರ್ತ್ಡೇ ಆಗಲಿ, ನನಗೆ ಗೊತ್ತಿಲ್ಲ ಈ ಥರ ಮಾಡ್ತಾನೆ ಅಂತ. ಅವ್ನ ಮೈಂಡಿಗೆ ಹೆಂಗೆ ಬರುತ್ತೋ ಗೊತ್ತಿಲ್ಲ, ಹೆಂಗೋ ಒಂದು ಇಲ್ಲ ಅವನ ಹತ್ರ ಕೂಡಿಟ್ಟಿರೋಂಥ ಪ್ಯಾಕೆಟ್ ಮನಿ ಇದ್ದರೆ, ಅಂದರೆ ಯಾರಾದರೂ ಅಜ್ಜಿ ತಾತ ದುಡ್ಡು ಕೊಟ್ಟಿದ್ದು ಗೋಲ್ಕ ಮಾಡಿ ಇಟ್ಕೊಂಡಿರ್ತಾನೆ. ಅದರಲ್ಲಾದರೂ ತಂದು ಹ್ಯಾಪಿ ವುಮೆನ್ಸ್ ಡೇ ಅಮ್ಮ, ಇದನ್ನು ತೊಗೊಳ್ಳೇಬೇಕು, ನಾನು ಹೊರಗಡೆ ಹೋಗಿ ಏನೂ ತರೋಕ್ಕಾಗಲ್ಲ ಅಂತ ದುಡ್ಡಾದರೂ ಕೊಟ್ಟಿರ್ತಾನೆ. ಇಲ್ಲ ಅಂದರೆ ಈ ರೀತಿ ಅವರ ಅಪ್ಪನ ಕರ್ಕೊಂಡೋಗಿ ಸರ್ಪ್ರೈಸ್ ಆಗಿ ಗಿಫ್ಟ್ಗಳನ್ನಾದರೂ ತಂದಿರ್ತಾನೆ. ಹೌದು, ಚಿಕ್ಕ ವಯಸ್ಸಿಗೆ ಈ ಥರ ಎಲ್ಲಿ ಬರುತ್ತೆ ಅಂತ ಒಂದೊಂದು ಸಲ ವಿಸ್ಮಯ ಥರ ಅವನು ನನಗೆ ಕಾಣಿಸ್ತಾನೆ. ಎನಿವೆ, ಏನೇ ಇರಲಿ, ಈ ಖುಷಿ ಜೊತೆಗೆ ಇನ್ನೊಂದು ಖುಷಿ ಎಕ್ಸ್ಟ್ರಾ ಆ್ಯಡ್ ಆಯಿತು ಅಂತ. ಮತ್ತು ಈ ಯುಗಾದಿ ಹೊಸ ದಿನ ಎಲ್ಲರ ಬಾಳಲು ಕಹಿಯ ಸಮಸ್ಯೆಗಳಿಗಿಂತ ಸಿಹಿಯ ಸಮಸ್ಯೆಗೆ ಪರಿಹಾರ, ಧೈರ್ಯ, ಶಕ್ತಿಯನ್ನು ನೀಡಲಿ. ಯಾರೆಲ್ಲ ಯೂಟ್ಯೂಬ್ನ ಚಾನಲ್ನ ಓಪನ್ ಮಾಡಿ ಶ್ರಮಿಸ್ತಿದ್ದಾರೆ, ಪ್ರಾಮಾಣಿಕವಾಗಿ ಹಾಗೂ ಪ್ರಾಂಪ್ಟಾಗಿ ಮತ್ತು ಒಳ್ಳೆ ಮನಸ್ಸಿಂದ ನಾವು ಕೂಡ ಯೂಟ್ಯೂಬಲ್ಲಿ ಮುಂದೆ ಬರಬೇಕು ಅಂತ ಯಾರೆಲ್ಲ ಹೋರಾಡ್ತಾ ಇದ್ದಾರೆ, ಎಲ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಇನ್ನು ಮುಂದೆ ನಮ್ಮ ಚಾನಲ್ನಲ್ಲಿ ಇನ್ನೂ ಹೆಚ್ಚು ಉತ್ತಮ ವಿಡಿಯೋಗಳನ್ನ ಮಾಡಲು ಪ್ರಯತ್ನ ಮಾಡ್ತೀನಿ. ಹಾಗೆ ಒಳ್ಳೊಳ್ಳೆ ವಿಡಿಯೋ ಮೂಡಿ ಬರ್ತವೆ ಅಂತ ಭರವಸೆ ಕೊಡ್ತೀನಿ. ಇದೇ ರೀತಿ ನಿಮ್ಮ ಸಪೋರ್ಟು ಸದಾ ಇರಲಿ ಅಂತ ಕೇಳ್ಕೊತೀನಿ. ಈ ಸಂತೋಷದಲ್ಲಿ ನೀವು ಕೂಡ ಭಾಗಿಯಾಗಿ ನನ್ನ ಎಲ್ಲ ಖುಷಿ ದುಃಖಕ್ಕೆ ಪ್ರತಿಯೊಬ್ಬರ ಪಾತ್ರ ಹೆಚ್ಚಾಗೇ ಇದೆ. ನನ್ನ ಸ್ನೇಹಿತೆಯರ ಬಳಗ ಹಾಗೂ ನನ್ನ ತಮ್ಮಂದರು ಹಾಗೂ ನಮ್ಮ ಕುಟುಂಬದವರು, ತಂಗಿಯರು, ಅಕ್ಕಂದರು, ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ, ಥ್ಯಾಂಕ್ ಯು.